ಬರ್ತೈತಿ ನೋಡು. ಈ ಹೆಣ್ಣಿಂದ ಹೆಣ್ಣಿಗೆ ತಿಳ್ತನ್ರಿ. ನನಗೇನು ಯೌವನ ಇಲ್ಲ, ಇಲ್ಲ ವಯಸ್ಸಿಲ್ಲ, ನನ್ನ ಅಂಜಕ್ಕಿಲ್ಲಾರ್ದು ಆ ಮಿಟಕ್ಲಾಡ್ಯಾರ ಅಂತ ಏನಾರ ಇರಬೇಕು. ಇವತ್ತು ಹೋಗಿ ಮನೆಗೆ ಬುದ್ಧಿ ಹೇಳ್ತಿಲ್ರಿ, ಮಾತು ಕೇಳಿದ ಚಲೋ ಆತ. ನಾನು ಯಾರ ಪಟ್ಟ ಎರಡನೇ ಮದುವೆ ಆಗೇ ಬಿಡ್ತೀನಿ. ಕಮ್ಮಿ ಆಗೈತಿ. ಒಂದು ಯೌವನದ ಹುಡುಗಿ ಮುಂದೆ ನಿಲ್ಲೋದು, ಒಂದು ದೊಡ್ಡ ಹಿರಿಯರಿನ ಮುಂದೆ ನಿಲ್ಲೋದು, ಎರಡು ಒಂದೇ ನೋಡ್ರಿ. ಯಾಕಂದ್ರ ಇವೆರಡು ಯಾವ ಟೈಮ್ ಎಲ್ಲೆಲ್ಲಿ ಯಾವಾಗ ಯಾವಾಗ ಹೆಂಗ ಕಷ್ಟವಂತ ಹೇಳಕ್ ಅಲ್ಲ. ಅವಸರದಾಗ ನಾನು ಬೀಳಾರ್ದಾರ ಗಡ್ಡಿ ಇಳೆ ಮುಂದಾಗ ನಮ್ಮ ಚಂದ್ರ ಸಾಬ್ರು ಟಿವಿಎಸ್ ಗಾಡಿ ಬಂದು ಗುದ್ದಿ ನಾನು ಇಂಜನ್, ನನ್ನ ಬೋಲ್, ಪಿಸ್ಟನ್, ಎಲೈಟ್, ಇಂಡಿಕೇಟರ್ ಎಲ್ಲ ಸತ್ಯನಾಶ ಆಗೋಯ್ತು. ದಾರಿಯಲ್ಲಿ ಹೋಗುವ ನನ್ನ ಗುದ್ದಿ ಮುಂದಕ್ಕೆ ಹೋಗುತ್ತಿರುವ ಯಾರು ನೀನು ಎಣ್ಣೆ ಗಜನಿಂಬದ ಹಣ್ಣೆ. ಯಾವ ನಾನೇನು ಅಂತ ಮಾತಾಡ್ತೀಯಲ್ಲ, ಯಾಕ ಮೈಯಾಗಿನ ಜೌಗಿ ಹಿಡ್ಕೊಂಡೈತೆ ನಿನಗ? ಅಯ್ಯಯ್ಯೋ, ಇದು ಬಟ್ಟೆ ಮಾರಕ್ ಬಂದಾಗ ಸಿಕ್ಕಿತ್ತಲ್ಲ ಹಳಿ ಗಿರಾಕಿ ರತ್ನವ. ಇರ್ಲಿ ಸ್ವಲ್ಪ ಮಜಾ ಮಾಡಿ ಕೈ ಬಿಡ. ನೋಡ್ರತ್ನ, ನಿನ್ನಂತ ನನಗಿನ್ನ ಯಾವ ಹೆಣ್ಣದೇವು ಸಿಕ್ಕಿಲ್ಲ. ನಿನ್ನಂತ ಚಂದ ಆಗಿರೋ ಹೆಣ್ಣದವ ಏನಾದ್ರು ಸಿಕ್ಕಿತ್ತಂದ್ರ ನಾನೇ ಅದಕ್ಕೆ ಇವಂಗ ನನ್ನ ಹೆಸರು ರತ್ನ ಅಂತ ಹೆಂಗರ ಗೊತ್ತಾಗಿರ್ಬೇಕು. ನವರತ್ನದೊಳಗೊಂದಾದ ಬಾದಾಮಿ ವಿದ್ಯೆ ಕೇಳಿ ನಿನ್ನ ಹೆಸರು ಕೇಳಿ ಮಳ್ಳ ಹುಡುಗರದೇವೆ, ನಮಗೆ ಹೆಂಗ್ ಗೊತ್ತಾಗಂಗಿಲ್ಲ. ನೋಡ್ರಿ, ನಾವು ಎರಡು ಕಂದವ್ರಲ್ಲ, ಎರಡು ಕಂದವ್ರು ಅಂದಾಗ ಊರಾಗ ನಮ್ದೊಂದು ಬಿಗಿಸ್ತನ ಆಗೈತ್ರಿ. ಮನಿ ಮುಂದೊಂದು ದೊಡ್ಡ ಗ್ವಾಡಿ ಐತಿ, ಗ್ವಾಡಿಗೆ ಸಗಣಿಯಿಂದ ಸಾರ್ಸ್ಯಾರಲ್ಲ, ಅದ ನೋಡ್ರಿ ಮನಿ. ನಂಬುದು ಎರಡು ಗುಡ್ಡ ಅಲ್ಲ, ನಂಬುದು ಗರಡು ಗಂಬ. ನಿಮ್ಮೂರಾಗ ಒಂದು ಮನೆ ಅದ, ಎಡಕ್ಕೆ ಹೋಗಿ ಬಲಕ್ಕೆ ಬಂದು ಬಲಕಲಿಂದ ಎಡಕ್ಕೆ ಆದ್ರೂ ಒಂದು ಮನೆ ಸಿಗ್ತದ. ಆ ಮನಿಗೆ ಸೆಗಣಿ ಕಲ್ಲಿಂದ ಮನಿ ಕಟ್ಟಿ ಸೆಗಣಿಯಿಂದ ಸಾರಿಸ್ಯಾರ ನೋಡ, ಅದೇ ಮನೆ ನೋಡ. ನಾವು ಯಾವ್ದರ ಇರ್ಬೇಕದು ಕೇಳ ರತ್ನ. ಆ ಮನಿ ಮುಂದ ಆದಲ್ಲ ಒಂದು ಕರಿ ಆಕಳ, ಇದಕ್ಕೆ ನಮ್ ಜರ ಕೂಡ ಕಟ್ಟಿದ್ದ ಕಿನಾರಿ ಓರಿ ಅಂತ ಓರ್ ಮನಿ ಮುಂದ. ಅದು ನಮ್ ಕಾಕನ ಮನಿ. ಅದ ನಿಮ್ಮ ಕಾಕನ ಮನೆಯಾರ ನಾವು. ಹೌದು, ನಮ್ಮ ಕಾಕ ನಿಮ್ಗೆ ಹೆಂಗ್ ಸಂಬಂಧ? ಏನಿಲ್ಲ, ಬಾಳ ಸಮೀನ ಸಂಬಂಧ. ಅತ್ತ ನಮ್ಮ ನಿಂಗಣ ಮಾಮ ಅನ್ನಲ್ಲ, ನಿಂಗಣ ಮಾಮನ ಹೇಳ್ತಿ ಸೋದ್ರ ಅಳೆಯನ ಅತ್ತೆಯ ಬಾಮೈದನ ಮಗಳ ಗಂಡನ ಅಣ್ಣನ ಹೇಳ್ತಿ ತಮ್ಮನವಣ್ಣ. ಯವ್ವ ಯವ್ವ ಯವ್ವ, ನೀವೀಗ ತೊಡಗ ಬಡಗ ಹೇಳಿದ್ರಂತೂ ನನಗಂತೂ ಅರ್ಥ ಆಗಂಗಿಲ್ರಿ. ಒಟ್ಟನ್ಯಾಗವ ನಿಮಗ್ ಮಾವ ಆಗ್ಬೇಕು ಅಂದ್ರ ನೀವು ನನಗ್ ಮಾವ ಆಗ್ಬೇಕು. ಮಾವ ರಾಜು ಮಾಮ. ಹಿಂಗ ಮಾಡಿದ್ರೆ ಹೆಂಗ? ರಾಜನ ಮಾಮ ಅಂದ್ರ ಇಂತ ಬ್ಯಾಸಿಗೆ ದಿನದಾಗ ತಂಡಿಡ್ದ ಗದಗದ ಗದಗದ ನದಗಂಗ ಹಾಕೋಡಿ. ರಾಜನ್ ಮಾಮ, ಇಷ್ಟು ದಿನ ನೀ ಏನ್ ಮಾಡ್ತಿದ್ದಿ? ನೋಡ್ರತ್ನ, ಇಷ್ಟು ದಿನ ನಾವ್ ಏನು ಮಾಡ್ತಿದ್ದೀವಿ ಅಂತಂದ್ರ ನಮ್ಮ ರವಿಗೌಡಗ್ ಬಿಟ್ರೆ ಯಾರು ಗೊತ್ತಿದ್ದಿಲ್ಲ. ಇಷ್ಟು ದಿನ BSc ಶಾಲಿ ಕಲ್ತ್ವಿ, ಸರಿಯಾಗಿ ಒಂದು ಸರ್ಕಾರಿ ಪದವಿ ಸಿಗಲಿಲ್ಲ. ನೈಕಲ್ಲು ಮಳ್ಳಳ್ಳಿ ಕುರ್ಕುಂದಿ ತೇಕ್ರಾಳ ತಿರುಗಾಡಿಕಂತ ಕುಂತೀವಿ ನೋಡು. ಅಂದ್ರ ಮಾವ್ ನೀ ಎಷ್ಟು ಸಾಲಿ ಕಲ್ತಿ? BSc. ಯವ್ವ ಇದ್ಯಾವ್ದ ಯವ್ವ? ಅಲ್ಲ ನನ್ನ ಮಾತ ನಾದ್ನಿ ಅದಾಳಲ್ಲ
ಮಂಜವ್ವ ಹಾ. ಆಕಿನು ಡಾಕ್ಟರು ME ಕಲಿಬೇಕು ಅಂತ ಅಂದಿದ್ಲು ಅಂದಂಗ ನೀ ಹಂದಿ ಗಿಂದಿ ಕಲ್ತಿಲ್ಲನ ಏ ಕೋಡಿ ನಿಮ್ಮ ಅಪ್ಪಂಜಿನ ಶಾಲೆಗಿರಿ ಓದಿಸ್ಯಾನ ಇಲ್ಲ ಅದು ಹಂದಿ ಅಲ್ಲ ಕೋಡಿ ನನ್ನ BSc ಪದವಿ ನಿನ್ನ ಬಾಯಾಗ ಸಿಕ್ಕ ಬೀಗರು ಸಂಡಾಸ ರೂಮ್ ತೊಳೆ ಪೈಖಾನೆ ಆಗಿಬಿಡಿತಲ್ಲ ಅದು ಇಶ್ಯೂ ಅಲ್ಲ. BSc ಅಂದ್ರ ಬ್ಯಾಚುಲರ್ ಆಫ್ ಸೈನ್ಸ್ ಅಂದಂಗ. ಮಾವ ಬಾಯಿಗೆ ಬರ್ಲಾರ್ದಂತ ಸಾಲಿ ನೀ ಕಲ್ತಿ ಅಂದಿದ ನಿನ್ಗೆ ಯಾವ್ದು ನೌಕರಿ ಸಿಕ್ಕಿಲ್ಲನು ಯಾ ನೌಕರು ಸಿಕ್ಕಿಲ್ಲ ರತ್ನ. ಒಟ್ಟಿಗೆ ಬಾಳ ಅಂದ್ರ ಬಾಳ ತ್ರಾಸ ಆಗ್ಬಿಟ್ಟ ನೋಡು. ನೀನೇನು ತ್ರಾಸ್ ಮಾಡ್ಕೊಳಕ್ ಹೋಗ್ಬೇಡ. ಎಷ್ಟು ತ್ರಾಸ ಆಗ್ಯದಂದ್ರ ಪ್ಯಾಂಟ್ ಅಂಗಿ ತಗೊಳಕ ಅಲ್ಲಾರ್ದ ಚೆನ್ನ ತಗೊಂಡಿ. ಅಯ್ಯೋ ಮಾವ ನೀ ಇಷ್ಟು ಕಷ್ಟ ಆಗದಿ ಇಲ್ಲ ನೀ ಏನು ವಿಚಾರ ಮಾಡಕ್ ಹೋಗ್ಬೇಡ. ನಮ್ ಅಂಗಡ್ಯಾಗ ಐತಲ್ಲ ಗುಮ್ಮಸ್ತನ ಕೆಲ್ಸಕ್ಕ ಯಾರು ಇಲ್ಲ ಆ ಕೆಲ್ಸ ನಾ ನಮ್ ಶೆಟ್ರಿಗೆ ಹೇಳಿ ನೀನು ಕೊಡಿಸ್ಬಿಡ್ತೀನಿ ಮಾಡ್ಕೊಂಡು ಹೋಗಾಕಂತಿ. ಅಲ್ಲಪ್ಪ ನಿಂಗೇನ ಹಸು ಆಗ್ಯದಂತಂದ ಕರೆದ ಊಟ ಕೊಟ್ರೆ ಯಾರನ್ನ ಒಳ್ಳೆ ಅಂತಾರನಪ್ಪ. ಕಸ ಬಳಿಯದ್ರಾಗಂದ ಇಟ್ಕಂಡ ಕುರ್ಚಿ ಮೇಲೆ ಕುಂದ್ರ ಕೆಲಸ ಯಾವಾಗ ಕೊಟ್ರ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರಾಗೆ ಮಾಡ್ತ ನೋಡು. ನಮಗೂ ನಿನ್ನಂತವ ದನಕ್ ದುಡ್ದಂಗ ದುಡಿಯೋ ಒಬ್ಬ ಬೇಕಾಗಿದ್ ನೋಡು. ಇವತ್ತಿಂದ ಆ ಕೆಲ್ಸಕ್ ನೀನ ಪಿಕ್ ನಡಿ ಹಂಗಾರ ಹೋಗೋಣ ಮತ್ತೆ. ಹಂಗಂದ್ರ ಬಾ ಹೋಗುನ್. ಏನೇ ರತ್ನ ರೈಲುಗಾಡಿಗೆ ಕೊಂಡ ಚೆಪ್ಪು 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 ಒಂಟ್ರಿ ಅಲ್ಲೋ ಎಲ್ಲಿ ಒಂಟ್ರಿ? ನಾನು ಸ್ಟೇಷನ್ಗೆ ಹೊಂಟಿದ್ದೆ ಅಂದಂಗ ಇವ್ರು ಅದಾರಲ್ರಿ ಇವ್ರು ನನ್ನ ಮಾವ ರಾಜಣ್ಣ ಅಂತ. ನಮಸ್ಕಾರ ರೀ ನಮಸ್ಕಾರ ಬಂದು ನಮ್ಮ ಅದಕ್ಕೆ ಮುಟ್ಟಿತ್ತು ಎಲ್ಲಿ ಮುಟ್ಟಿದಪ್ಪ? ನಿಮ್ ತಮ್ಮನ ಮುಟ್ಟಿದೆ ರಾಜಣ್ಣ ಎಲ್ಲಿ ಬಿಟ್ಟು ನಮಸ್ಕಾರ ನೋಡ್ರಿ ಇಲ್ಲ ನಮ್ಮ ಮಾವ ನೌಕರಿ ಹುಡ್ಕೊಂಡು ಬಂದಾನ ಅದಕ್ಕ ಇವಂಗ ನಮ್ಮ ಅಂಗಡಿಯಾಗ ಕೆಲ್ಸ ಕೊಡ್ಸಿದ್ರೆ ಹೆಂಗಾಗಿತ್ತ? ಅಲ್ಲೋ ರತ್ನ ಅಂತೂ ನೀನು ಅವನ ಅರ್ಧ ಮುರ್ಧ ಒಪ್ಸ್ಕೊಂಡ್ ಬಂದಂಗೆ ಕಾಣಕತ್ತ. ಅಲ್ಲೋ ರಾಜಣ್ಣ ನೀ ಮೊದಲು ಎಲ್ಲಿ ಕೆಲಸ ಮಾಡ್ತಿದ್ದೆಪ್ಪ? ನಮ್ಮೂರಾಗ ನೋಡಪ್ಪ ನಮ್ಮ ಮುನಿಯಪ್ಪ ಗೌಡ ಅಲ್ಲ ದೊಡ್ಡ ಸಾವುಕಾರ ಒಂದು ಬಗಡೆ ಮೊಸರು ಹೊಲ ನೋಡ್ತಿದ್ದೆ, ಬಸವನ ಹೊಲ ನೋಡ್ತಿದ್ದೆ. ಎಲ್ಲ A to Z ಕೆಲಸ ನೋಡ್ಕೊಂಡು ವ್ಯವಸ್ಥಾಪಕ ಆಗಿ ಕೆಲಸ ಮಾಡ್ತಿದ್ದೆ ನಾನು. ಅಲ್ಲೋ ರಾಜಣ್ಣ ಇದೆಲ್ಲ ಹೇಳಿದಿ ಒಳ್ಳೇದಾಯ್ತು ಬಿಡು. ಅಲ್ಲಪ್ಪ ಮುನ್ಯಪ್ಪ ಗೋಡೆ ನಿನಗೆ ಸಂಬಳ ಎಷ್ಟು ಕೊಡ್ತಿದ್ದ ಸಂಬಳ? ಅವ್ರ ಸಂಬಳ ನಿನಗೆ ಯಾವ ಕೊಡದ ಉಚ್ಕೊಡಿ. ಅದೇ ಮಂದಿ ಮನೆಗೆ ಅರ್ಧ ಟೆಂಟ್ ಹೊಡೆಯೋದು, ಮಂದಿ ಮನೆ ಮುಚ್ಚೋದು. 50,000 ಕೊಟ್ಟು ಮುನಿಯಪ್ಪ ಗೌಡ ಏನಂತ ತಿಳ್ಕೊಂಡ್ವಿ. ಒಂದು ಕಾಲದಾಗ ಭಾರಿ ಬೇಡಿಕೆ ಇತ್ತು. ಅಲ್ಲೇ ರಾಜಣ್ಣ 50,000 ಅಷ್ಟಲ್ಲ ಮತ್ತೆ ಎಲ್ಲಿ ಹೊಡೆದಿಗೆ ಆಟ ಆಗತ್ತೆ ಅಂತ ಕೇಳ್ತೀನಿ. ಕೇಳ ಹೇಳಿ ಹೇಳ್ತೀನಿ ಫಸ್ಟ್. ಬೆಳಿಗ್ಗೆ ನಮ್ಮ ಶಂಕರಗೌಡ ಹೋಟೆಲ್ದಾಗ ಒಗ್ಗರಣೆ, ಹೊತ್ತಾದ ಮತ್ತೆ ಭೀಮರಾಯಗೌಡ ಹೋಟೆಲ್ದಾಗ ಕಾಫಿ, ಆಮೇಲೆ ಏನೇನು ಕೊಡ್ತಿದ್ನಪ್ಪ ರಾಜಣ್ಣ ಮುನ್ಯಪ್ಪ ಗೋಡ? ಎಷ್ಟು ಮಧ್ಯಾಹ್ನ ಊಟ ಚಿಕನ್ 65, ದಮ್ ಬಿರಿಯಾನಿ, ಗೋಬಿ. ಇಷ್ಟಲ್ದ ಶೇಖರ್ ಗೌಡ ಅಂಗಡಿಯಾಗ 2 KF ಸ್ಟ್ರಾಂಗ್. ಅಲ್ಲಪ್ಪ ರಾಜ
ಇಷ್ಟ್ರ ಮೇಲೆ ರಾತ್ರಿ ಊಟಕ್ಕೆ ಏನೇನ್ ಕೊಡ್ತದ್ನಪ್ಪ ನಮ್ಮ ಮುನ್ಯಾಪ್ ಗೋಡ ಹೇಳ್ತೇನ್ರಿ ಶೆಟ್ರ ಸಮಾಧಾನ ಮಾಡ್ಕರಿ ಹೇಳಪ್ಪ ಹೇಳ ನಾನ ನಿನಗೆ ಅಲ್ಬಟ್ ಬಿದ್ದ ನನಗೆ ಗೊತ್ತಾಗ್ಯದ ನಾನು ಹೇಳ್ತೀನಿ ಕೇಳ ಹೆಂಗ ಬಿಡಂಗಿಲ್ಲ ಹೆಂಗ ಬಿಡಂಗಿಲ್ಲ ಸಾಯಂಕಾಲ ರುಚಿಯಾದ ಸೊಗಸಾದ ಊಟ ಇಷ್ಟಲ್ಲದ ನಮ್ಮ ಕಂಬರ್ ಕಮಲಮ್ಮ ಹೇಳಲ್ಲ ಅಲ್ಲೂರು ಎಲ್ಲಮ್ಮ ಹೇಳಲ್ಲ ಇಂಥ ಸಣ್ಣ ಎರಡು ಎಳೆ ನಿಂಬೆಣ್ಣೆ ಅಂತ ಹುಡುಗಿಯರು ಕೋರ್ಸಿದ್ರು ಈಗ ಅಲ್ಲದ ಕೇಳಿಲ್ಲ ಮತ್ತೆ 500 ರೂಪಾಯಿ ದಿನ ಖರ್ಚಿಗೆ ಕೊಡ್ತಿದ್ರು ನಮಗ ಅಲ್ಲಪ್ಪ ರಾಜಣ್ಣ ಇದೆಲ್ಲ ಮತ್ತೇನಾರ ಕೊಡ್ತಿದ್ರೇನಪ್ಪ ಹೇಳಟ್ಟಿ ಹೇಳ ಇತ್ರಿ ಶೇಟ್ರೆ ವಾರದಾಗ 2 ದಿನ ರಜಾದಾಗ ಮಜಾ ಮಾಡಕ ನಮ್ಮ ಗಿರಣಿ ಸಾಹೇಬ್ಗೊಂಡು ಕಾರ್ ಅದಲ್ಲ ಆ ಕಾರಿಗೆ ಪೆಟ್ರೋಲ್ ಮತ್ತೆ ಇದಲ್ದ 200 ರೂಪಾಯಿ ದಿನ ಖರ್ಚಿಗೆ ಕೊಡ್ತಿದ್ರು ಮತ್ತೆ 2 ನಮ್ ಕೈ ಕೆಳ ಕೆಲಸ ಮಾಡಕ ಕಾಲ ಒತ್ತಕ ನಮ್ಮದ ಬಾಡಿ ಮಸೇಜ್ ಮಾಡಕ ಮತ್ತೆ 2 ಹುಡುಗಿಯರು ಅಲ್ಲಲೇ ರಾಜಣ್ಣ ಲೇ ತಮ್ಮ ಅರ್ಜೆಂಟ್ ನನಗ ಪಟ್ ಅವ್ರ ಅಡ್ರೆಸ್ ಹೇಳ್ಬಿಡ್ಲಿ ಅಡ್ರೆಸ್ ಅಲ್ಲ ನಾ ದುಡ್ಕೊಂತಿರೋದ್ರಾಗ ನೀ ಕಾಲ್ ಚಾಚ್ಬೇಕಂತ ಮಾಡಿದೆ ನಾ ಕೋಡಿ ಅಡ್ರೆಸ್ದಾಗ ನೀ ಏನ್ ಮಾಡ್ತಿ ಅಲ್ಲಲೇ ಕೊಡಿ ನಾವು ಅವ್ರಂತೆ ಹೋಗಿ ಕೆಲಸ ಮಾಡಕ್ಲೇ ಕೆಲಸ ಮಾಡಕ ಯಾಕಂದ್ರ ಲೇ ರಾಜ ನಿನಗ ಇಷ್ಟೆಲ್ಲ ಹೆಣ್ಣು ಕೊಟ್ರು ಹುಡುಗಿ ಕೊಟ್ರು ಲಾಸ್ಟಿಗೆ ಸಾಬ್ಗೊಂಡು ಕಾರು ಕೊಟ್ರು ಇಷ್ಟೆಲ್ಲ ಸವಲತ್ತಿದ್ರಾಗ ಬಿಟ್ಟು ನನ್ನಂತೆ ಬಂದಿ ಅಂದ್ರ ನಾನು ಮೊದಲೇ ಯಾರೇನು ಗೊತ್ತದ ಶೆಟ್ಟಿ ನನ್ನ ಬಳಿ ಸಾಲ ತಗೋಕ ಬಂದ್ರಂದ್ರ ಅವ್ರಿಗೆ 2 ಬಡ್ಡಿ ಅಂತ ಬರ್ದು ನಾ ಲೆಕ್ಕ ಇಟ್ಕೋತೀನಿ ಅವ್ರ ಮನೆಗೆ ಮುಟ್ಟದ್ರಾಗ 5 ಬಡ್ಡಿ ಅಂತ ಹಚ್ತೀನಿ 5 ಬಡ್ಡಿ ಅಂತ ಮಗ ನಾನು ನನ್ನ ಬಳಿ ಕೆಲಸ ಮಾಡ್ತೇನೆ ಮಾಡ ನೋಡ್ರಿ ನಮ್ಮ ಮುನಿಯಪ್ಪ ಗೌಡ ಅಲ್ಲ ಬಸವಣ್ಣವ್ರ ಮ್ಯಾಗ ಲೋನು ಬಗಡೆ ಮಸೀದ್ ಮ್ಯಾಗ ಲೋನು ಗುಡಿ ಮ್ಯಾಗ ಲೋನ್ ಮಾಡಿದ ಇಷ್ಟಲ್ದ ನಮ್ಮೂರಿಗೆ ಮಾಧ್ಯಮ ಗೋಡ್ಸನ ಆಗಲ್ಲ ಮಾಧ್ಯಮ ಗೋಡ್ಸನಿ ಬಲ್ಲಿ 5 ಲಕ್ಷ ಸಾಲ ಮತ್ತೆ ಖಾನಾಪುರ್ ಬ್ಯಾಂಕ್ ನಮ್ಮ ಕಾಡಿಂಗೇರಿ ಹೆಸರಾದ ಸೊಸೈಟಿ ಬ್ಯಾಂಕ್ ಯಾದಗಿರಿ SBI ಬ್ಯಾಂಕ್ ಇವೆಲ್ಲ ಬ್ಯಾಂಕಿನ ಮ್ಯಾಗ ಲೋನ್ ಮಾಡಿಬಿಟ್ಟಿದ್ದ ಆದ್ರ ಆ ಬ್ಯಾಂಕಿನ ಪುಣ್ಯಾತ್ಮರ ಆ ಬಿಡ್ರಗುಡಿದವ್ರು ಬಂದು ನಮ್ಮ ಸಾಹುಕಾರನ ಹೊಲ ಮನಿ ಆಸ್ತಿ ಅಂತಸ್ತು ಎಲ್ಲ ಹಾಕ್ಬಿಟ್ರ ಅದ ಕಲ್ಪವೃಕ್ಷ ತಾನೇ ಒಳಗೆ ಒಯ್ತು ಬಿಟ್ರಿ ಶೆಟ್ರಿ ಅದಕ್ಕ ಕೆಲಸ ಇಲ್ದ ಅಡ್ನಾಡಕತ್ತಿದ್ನ ಮತ್ತೆ ನಿಮ್ಮ ಇಂಜನ್ ಸಿಕ್ಕಿತ್ತು ನಮ್ ಶೆಟ್ರ್ ಬಲ್ಲಿ ಕರ್ಕೊಂಡು ಹೋಗ್ತೀನಿ ಕೆಲಸ ಕೊಡ್ತಂದ ಮತ್ತೆ ನಿಮ್ಮ ಹುಡುಕಾಡ್ಕೊಂತ ಬಂದಿ ನೋಡಿ ನಾನು ಲೇ ರಾಜ ಲೇ ಅಪ್ಪ ನೀನಂತೂ ನಮ್ಮ ಮನೆ ಕೆಲಸ ಮಾಡೋದು ಗೊತ್ತಾಗಿರ್ಬೇಕಲ್ಲ ಮೈಂಡ್ ನಮ್ಮದು ಬ್ಯಾಡಲೇ ಬೇಡ ಅಂತ ಮುನ್ನೆ ಕೊಡೋದು ಅಷ್ಟೆಲ್ಲ ಆಸ್ತಿ ಮಾಡಿ ಅವನಿಗೆ ಸಾಬೂನ್ ಹಚ್ಚಿ ತೊಳೆದು ಬಂದೆ ಅಂದ್ರ ನೋಡಪ್ಪ ಇದು ನಮ್ಮದು ಮಳ್ಳಳ್ಳಿ ಸೀಮಿ ಇಲ್ಲಿ ಬರೀ ಸೌಳ ಅದ ಅದು ಸೌಳ ಹಚ್ಚಲಾರ್ದನ ತೊಳೆದು ನನ್ನ ಮನೆ ಮಾಡಿಸಿ ನಾನು ನನ್ನ ರತ್ತಿನ ಊರೂರು ಹೋಗ್ಬೇಕಾಗ್ತದ್ಲೆ ಮಗನೇ ರಾಜ ನೀ ಬಂದ ದಾರಿ ಹಿಡ್ಕೊಂಡು ಬೇಗ ಜಾಗ ಕಾಲ್ ಮಾಡು ಇಲ್ಲಿ ಏನಾದ್ರು ನಿಂತಂದ್ರ ಬರ್ತೇನೆ ಗೃಹ ಸಚಿವರು ಒತ್ತಡ ನನಗೆ ಇಲ್ಲಿ ನಿಂತಂದ್ರ ನನ್ನ ಅದಕ್ಕೆ ತ್ರಾಸ ಆಗ್ತದೋ ನನ್ನ ಅದಕ್ಕೆ ನೋಡ್ರಿ ಮಾಡ್ಕಾತ ನಮ್ಮ ಮಾವುಗೊಂದು ಉದ್ಯೋಗ ಕೊಡಿಸಿದ್ರ ಚಂದಾಗ ಮಾಡ್ಕೊಂಡ್ ಹೋಗೋಣ ನಮ್ಮ ಮನ್ಯಾಗ ಐತಿಲ್ಲ ಲೆಕ್ಕ ಬರೀದು ಅದನ್ನ ಕೊಟ್ರ ಜಗತ್ತಿನಾಗ ಇಲ್ಲೇ ನೋಡ್ರಿ ಬಗ್ಗದು ಅಲ್ಲೇ ರಾಜ ನಿನಗೇನು ಗೊತ್ತಾಗ್ಲೇ ನಿನಗೇನು ಗೊತ್ತದ ಇವ್ರು ಅಂದ್ರ ಗೃಹ ಸಚಿವರ್ಲೆ ಇವ್ರ ಮಾತು ಮೀರಿದ್ರೆ ಇಲ್ಲಂದ್ರೆ ನೈಟ್ ಡ್ಯೂಟಿ ರಜೆ ಅದು ಗೊತ್ತಾಯ್ತ ಅದಕ್ಕಾಗಿ ಅವ್ರು ಹೇಳ್ದಂಗ ನಾವು ಕೇಳಕ್ಕಂತ ಬಿದ್ದಿರ್ಬೇಕ್ಲೇ ಕೊಡಿ ಲೇ ರಾಜ ಕೇಳ ನೀ ಹೇಳ್ದಂಗ ನಿನಗ ಪೇಮೆಂಟ್ ಕೊಡ್ತೀನಿ ಊಟ ಕೊಡ್ತೀನಿ ಬಟ್ಟಿ ಕೊಡ್ತೀನಿ ಲೇ ರಾಜ ನಿನಗ ಕಾರು ಮಾತ್ರ ನಂದಿಲ್ಲ ಅದನ್ನ ಹೆಂಗಾರ ಮಾಡಿ
ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೇಳಿ ಅಡ್ಜಸ್ಟ್ ಮಾಡ್ಕೇಳಿ. ಅಷ್ಟೇನು ಬ್ಯಾಡ್ರಿ ನಮ್ಮ ಮುನ್ಯಾಪ್ಗಳು 50,000 ಕೊಟ್ಟನಲ್ಲ, ನೀನು ಬರೀ ಜಿಜ್ಬಿ 5,000 ರೂಪಾಯಿ ಕೊಟ್ಟರು ಸಾಕು, ದುಡಿತೀನಿ ನಾನು. ಕಣ್ಣು ಮುಚ್ಚಿ ಕಣ್ಣು ತೆರೆದಾಗ ದುಡಿತೀನಿ ನಾನು. ಲೇ ರಾಜ 5,000 ಅಷ್ಟೇ ನೀವು ಯೋಗ್ಯತೆ. ಮಂದಿ ಮನೆ ಮಸ್ಕೊಂಡಲ್ಲ ಅವಾಗೆ ಗೊತ್ತಾಗ ನನಗೆ ಮಂದಿ ಮನೆ ಗುದ್ಲೆ ಸರಿ ಕಚ್ಚಿ ಮುಸ್ಕೊಂಡ 5,000 ಸಾಕ? ಇಷ್ಟೇ ಸಾಕ ನೀನು? ನೀನು ಇಷ್ಟು ಹೇಳಕತ್ತೆ ಅಂದ ಮ್ಯಾಗ ನನ್ನ ಕೈ ಕೆಳಗೆ 2 ಆಳ ಕೊಟ್ರ ಇನ್ನ ಬಾಳ ಬೆಸ್ಟ್ ಆತ ನೋಡು. ಲೇ ರಾಜಣ್ಣ ಬಾಳ ಸಸ್ತಾತ್ರಿ. ನಾನು ಮಂದಿ ಮ್ಯಾಗ ಬಡ್ಡಿ ತಿಂದು 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 ಸಾಕಾಗ್ಬಿಟ್ಟೈತಿ. ಇನ್ನೊಂದ್ ಸ್ವಲ್ಪ ಕೇಳಲೆ ಒತ್ತಿ ದಬ್ಬುತ್ತ. ನೀನು ಒತ್ತಿಗೆಂದು ಕೇಳಕತ್ತೆ ಅಂದಾಗ ನಾ ಒತ್ತಿ ಒತ್ತಿ ಹೇಳ್ತೀನಿ ಕೇಳು. ನಮ್ ಬಳಗ ಸೇಣಪ್ಗಳಿಂದ ಎಕ್ಸೆಲ್ ಸೂಪರ್ ಏನಲ್ಲ ಅಂತದ್ ಕೊಟ್ರ ಇನ್ನ ಬಾಳ ಬೆಸ್ಟ್ ಆತ ನೋಡು. ಲೇ 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 ಔತ್ಲೆ ತಮ್ಮ ರಾಜ. ಲೇ ಸ್ಕೂಟರ್ ಕೇಳತಿ, ಆಳು ಕೇಳತಿ. ಅಲ್ಲಲ್ಲ ರಾಜ, ಇಲ್ಲಿ ಬಂಗಾರದಂಗ ನಿಂತಾಳಲ್ಲ ನನ್ನ ರತ್ನಿನ ಕೊಟ್ಟು ನಿಮ್ಗೆ ಬೇಸಂಗ್ರಲ್ಲಿ ರಾತ್ರಿ ಡ್ಯೂಟಿ ಮಾಡಕ್. ಶೆಟ್ರೆ ಹೂವನ್ನ ನಿಮ್ಮ ಅವನ ಹೇಳ ಹೇಳ. ಶೆಟ್ರೆ ಹಾ ನಿನ್ನ ರತ್ನಂದ ಆದಲ್ಲ ಹಾ ನಮ್ಮ ದೇವರಾಜಗೌಡ ಖಾರ ಕೊಟ್ಟ ಒಳ್ಳೆ ಮಿಷಿನ್ ಆಗ್ಯದ. ನಾಯನ್ ಮಾಡಲ್ಲ ಬೋಯ್ ಮಜಾ ಇರ್ತದೋ ಮಜಾ ಇರ್ತದ. ನೀನೇ ಬನ್ನಿ ಒಂದು ಗಜ್ಜ. ನಡ್ರಿ ಪಟ್ಟನ ಮಾವಗೊಂದು ಉದ್ಯೋಗ ಕೊಡಕಂತ್ರಿ. ಈ ಹಾಟವಂತಿ ಮಾತಾಡ್ಕೊಂಡ್ ಕೂತ್ರ ಬೆಳಕ್ ಕರೆದೋಗುತ್ತಿಲ್ಲ. ಅಂದ್ರೆ ಅಲ್ಲಿ ಬಿಡ್ರಿ, ಮತ್ತೆ ಏನ್ ಮಾಡ್ತಿ? ಅಂದ್ರ ನೀ ನಮ್ಮ ಮಾವುಗ ಕೆಲಸ ಕೊಡಂಗಿಲ್ಲ. ಕೊಡ್ತೀವಿ ಕೊಡ್ತೀವಿ ಮತ್ತೆ ಕೊಡಮ್ರಿ. ಹಾಗಾದ್ರೆ ಇದ ಖುಷಿಯಾಗ ಹಾಡಿಕೊಂಡೇ ಬಿಡುನ. Ramanya